This video is made for entertainment purpose only, it doesn't mean to hurt any. And don't take it seriously. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಇಡೀ ರಾಜ್ಯದಲ್ಲಿ ಸೆನ್ಸೇಷನಲ್ ಸ್ಟೋರಿ ಆಗಿತ್ತು. ಕಾರಣ ಆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿದ್ದು ನಟ ದರ್ಶನ್, ಮೊದಲನೇ ಆರೋಪಿ ಗೆಳತಿ ಪವಿತ್ರ ಗೌಡ. ಸರ್, ಅದು ನಾನು ಕತೆ ಬರೆಯೋ ಟೆಕ್ನಿಕೇ ಬೇರೆ ಸರ್. ಬೇಲನ್ನ ಕ್ಯಾನ್ಸಲ್ ಮಾಡಬೇಕು, ಜಾಮೀನು ನೀಡಿರ್ತಕ್ಕಂಥದ್ದು ಸರಿಯಲ್ಲ. ಯಾಕೆ ಅಂತಂದರೆ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಸಾಕ್ಷಿಗಳನ್ನ ಹೇಳಿದ್ದಾರೆ, ಜೊತೆಗೆ ಇವರು ಪ್ರಭಾವಿಯಾಗಿರೋದ್ರಿಂದ ಸಾಕ್ಷ್ಯನಾಶವನ್ನು ಕೂಡ ಮಾಡ್ತಾರೆ ಅಂತ ವಾದ ಪ್ರತಿವಾದ ನಡೆದು ಇವತ್ತು ಒಂದು ರೀತಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಗ್ ಡೇ. ಬಾರಿ ಸುಪ್ರೀಂ ಕೋರ್ಟ್ನಲ್ಲಿ ಅಪಿಯರ್ ಆದಾಗಲೇ ನ್ಯಾಯಮೂರ್ತಿಗಳು ಹೇಳಿದರು, ಆಯಿತು ನೀವು ಬಂದಿದ್ದೀರಾ ವಾದ ಮಾಡೋದಕ್ಕೆ, ನಿಮ್ಮ ವಾದವನ್ನು ನಾವು ಕೇಳ್ತೀವಿ, ನಿಮ್ಗೆ ಅವಕಾಶ ಕೊಡ್ತೀವಿ. ಆದರೆ ಹೈಕೋರ್ಟ್ನಲ್ಲಿ ಆತುರಾತುರವಾಗಿ ದರ್ಶನ್ಗೆ ಜಾಮೀನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಇಂಥ ಪ್ರಕರಣದಲ್ಲಿ ಜಾಮೀನು ಕೊಡಬೇಕಾದ್ರೆ ಮಾನದಂಡಗಳು, ಪ್ಯಾರಾಮೀಟರ್ಸ್ಗಳು ಬೇರೆ ಬೇರೆ ಇರಬೇಕಾಗತ್ತೆ. ಅದು ಯಾವುದು ಇಲ್ಲಿ ಕಂಡು ಬರ್ತಾ ಇಲ್ಲ. ಈ ಥರದ ಅಬ್ಸರ್ವೇಷನ್ ಮಾಡಿದ್ರಿಂದ ಅವರ ಬೇಲ್ ಕ್ಯಾನ್ಸಲ್ ಆಗಬಹುದು ಅಂತಕ್ಕಂಥದ್ದು ಕಾನೂನು ಪಂಡಿತರ ಲೆಕ್ಕಾಚಾರ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೈಕೋರ್ಟ್ ನೀಡಿದಂತಹ ಬೇಲ್ ಏನಿದೆ ಅದು ರದ್ದಾಗುವಂತಹ ಚಾನ್ಸಸ್ ಇರುವಂಥದ್ದು. ಸುಪ್ರೀಂ ಕೋರ್ಟ್ ಆದೇಶದತ್ತ ಡಿ ಗ್ಯಾಂಗ್ನ ಚಿತ್ತ ಏನಾಗುತ್ತೆ ಇವತ್ತು ಸುಪ್ರೀಂ ಕೋರ್ಟ್ನ ಕಲಾಪದಲ್ಲಿ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ನಮಳಿಗೂ ಗೊತ್ತು, ಏನೋ ನನ್ನ ಕೈಲಾದ ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ದೀನಿ, ಅದನ್ನೇ ನಮಗೂ ಮಾಡಿ ಸ್ವಾಮಿ. ನಾವು ಸವನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ ಮೂರನೇ ಸ್ಟೇಜ್ ಮೇಲೆ ಬರ್ತಾ ಇದೀವಿ. ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.